ತಣ್ಣಗಾಗಿದ್ದ ಭಟ್ಕಳದಲ್ಲಿ ಮತ್ತೆ ಕೋಮು ಸಂಘರ್ಷದ ಕಿಚ್ಚು ಹೊತ್ಕೊಂಡಿದೆ. ನೂರಾರು ಹಿಂದೂ ಕಾರ್ಯಕರ್ತರಿಂದ ನಗರ ಠಾಣೆಗೆ ಮುತ್ತಿಗೆ ಹಾಕಲಾಗಿದೆ. ತಣ್ಣಗಾಗಿದ್ದ ಭಟ್ಕಳದಲ್ಲಿ ಮತ್ತೆ ಕೋಮು ಸಂಘರ್ಷದ ಕಿಚ್ಚು ಹೊತ್ಕೊಂಡಿದೆ. ನೂರಾರು ಹಿಂದೂ ಕಾರ್ಯಕರ್ತರಿಂದ ನಗರ ಠಾಣೆಗೆ ಮುತ್ತಿಗೆ ಹಾಕಲಾಗಿದೆ. ಭಟ್ಕಳದ ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಿಂದೂ ಯುವತಿ ಮುಸ್ಲಿಂ ಯುವಕ ಕಾರಿನಲ್ಲಿ ಕಾಡಿಗೆ ಹೋಗ್ತಾ ಇದ್ರು. ಅನುಮಾನದಿಂದ ಕಾರು ಅಡ್ಡಗಟ್ಟಿ ಪ್ರಶ್ನೆಯನ್ನ ಮಾಡಿದ್ರು ಹಿಂದೂ ಮುಖಂಡರು. ಬುದ್ಧಿ ಹೇಳುವಂತೆ ಪೊಲೀಸರಿಗೆ ಒಪ್ಪಿಸಿದ್ರು. ಆ ಇಬ್ಬರು ಯುವಕ ಯುವತಿಯರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆತಂದು ಪೊಲೀಸರಿಗೆ ಬುದ್ಧಿ ಹೇಳುವಂತೆ ಒಪ್ಪಿಸ್ತಾರೆ. ಪೊಲೀಸರಿಗೆ ಒಪ್ಪಿಸಿದ ಹಿಂದೂ ಮುಖಂಡರ ವಿರುದ್ಧವೇ ಪ್ರಕರಣ ದಾಖಲಾಗಿದೆ. ಶ್ರೀಕಾಂತ್ ನಾಯ್ಕ್ ಮತ್ತು ಕುಮಾರ್ ನಾಯ್ಕ್ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಇದರಿಂದ ಸಿಟ್ಟಿಗೆದ್ದು ನಗರ ಠಾಣೆ ಎದುರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಹಿಂದೂ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ದಾರೆ. ಯಾಕೆ ಅಂತಂದ್ರೆ ಕಾಡಿನ ದಾರಿಯಲ್ಲಿ ಒಬ್ಬ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ಕಾರಲ್ಲಿ ಕರ್ಕೊಂಡು ಹೊರಟಿದ್ದ. ಇದನ್ನ ಪ್ರಶ್ನೆ ಮಾಡಿ, ಯಾರು ನೀವು, ಯಾಕೆ ದಾರಿ ಹೋಗ್ತಿದ್ದೀರಾ, ಆ ಕಾಡಿನ ದಾರಿ ನಿಮ್ಗೇನ್ ಕೆಲಸ ಅಂತ ಪ್ರಶ್ನೆ ಮಾಡ್ತಾರೆ. ನಂತರ ಇವ್ರಿಗೆ ಬುದ್ಧಿ ಮಾತು ಹೇಳಿ ಇವರ ಪೋಷಕರಿಗೆ ತಿಳಿಸಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಆ ಯುವಕ ಮತ್ತು ಯುವತಿಯನ್ನ ಕರ್ಕೊಂಡು ಬಂದು ಹಿಂದೂ ಮುಖಂಡರು ಬಿಡ್ತಾರೆ. ಆದ್ರೆ ಯಾರೆಲ್ಲ ಈ ಹಿಂದೂ ಮುಖಂಡರು ಅವರನ್ನು ಕರ್ಕೊಂಡು ಬಂದ್ರು ಅವ್ರ ವಿರುದ್ಧವೇ ಈಗ ಪ್ರಕರಣ ದಾಖಲಾಗಿದೆ. ಇದರಿಂದಾಗಿ ಮತ್ತೆ ಈಗ ಭಟ್ಕಳದಲ್ಲಿ ಕೋಮು ಸಂಘರ್ಷದ ಕಿಚ್ಚು ಹೊತ್ಕೊಂಡಿದೆ. ನೂರಾರು ಹಿಂದೂ ಕಾರ್ಯಕರ್ತರು ನಗರ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಅವರಿಗೆ ಬುದ್ಧಿ ಮಾತು ಹೇಳಿ ಅಂತ ಅಂದ್ರೆ ನಮ್ಮ ವಿರುದ್ಧವೇ ಈಗ ಪ್ರಕರಣವನ್ನ ದಾಖಲು ಮಾಡ್ತಿರೋದು ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸದ್ಯ ಭಟ್ಕಳದ ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಅನುಮಾನದಿಂದ ಕಾರನ್ನ ಅಡ್ಡಗಟ್ಟಿ ಪ್ರಶ್ನೆ ಮಾಡಿದಂತ ಹಿಂದೂ ಮುಖಂಡರ ಮೇಲೆ ಈಗ ಕೇಸ್ ದಾಖಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಏನಿದು ಘಟನೆ? ಈಗ ಸದ್ಯದಲ್ಲಿ ಅಲ್ಲಿ ಸ್ಟೇಷನ್ ಮುಂದೆ ಯಾವ ರೀತಿ ವಾತಾವರಣ ಇದೆ? ಚೈತ್ರ, ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದಿರತಕ್ಕಂತ ಒಂದು ಘಟನೆ. ಏನಪ್ಪಾ ಅಂದ್ರೆ ಹಿಂದೂ ಯುವತಿ ಮುಸ್ಲಿಂ ಯುವಕನ ಕಾರ್ ಏರಿ ಹೋಗ್ತಾ ಇರುವಂತ ಒಂದು ಏನು ದೃಶ್ಯವನ್ನ ನೋಡಿರತಕ್ಕಂತ ಹಿಂದೂ ಮುಖಂಡರಾಗಿರ್ತಕ್ಕಂತ ಒಂದು ಶ್ರೀಕಾಂತ್ ಎನ್ನುವರ ರೀತಿ ಅವರ ಒಂದು ಸ್ನೇಹಿತರು ಅವರನ್ನ ತಡೆದು ಯಾಕೆ ಎಲ್ಲಿ ಹೋಗ್ತಾ ಇದ್ದೀರಿ ಎನ್ನುವಂತ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲ ಭಟ್ಕಳದಿಂದ ಇಲ್ಲಿ ಸಾಗರ ರೋಡ್ ಕಡೆಗೆ ಹೋಗ್ತಾ ಇದೀವಿ ಎನ್ನುವಂತ ಬಗ್ಗೆ ಅವರು ಹೇಳಿರುವಂತದ್ದು. ಆದ್ರೆ ಯಾಕೋ ಅನುಮಾನ ಒಂದು ಅವರನ್ನ ಇವರು ಪೊಲೀಸರಿಗೆ ಹಿಡಿದು ಕೊಟ್ಟಿರುವಂತದ್ದು. ಅದಾದ ನಂತರ ವಾಪಸ್ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ಒಂದು ದೂರನ್ನ ಕೊಡ್ತಾರೆ ಶ್ರೀಕಾಂತ್, ಹಿಂದೂ ಮುಖಂಡ ಶ್ರೀಕಾಂತ್ ಮತ್ತು ಅವರ ಸ್ನೇಹಿತರ ಮೇಲೆ. ಆ ಸಂದರ್ಭದಲ್ಲಿ ಪೊಲೀಸರು ಇವರ ಮೇಲೆ ಪ್ರಕರಣವನ್ನ ದಾಖಲಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನೂ ಮಾಡಿರದೆ ಇವರ ಮೇಲೆ ಅನುಮಾನಿಸಿ ಇವರನ್ನು ಪೊಲೀಸರಿಗೆ ಕೊಟ್ಟಿರ್ತಾರೆ. ಆದ್ರೆ ಇವರ ಮೇಲೆ ಏನು ಪ್ರಕರಣವನ್ನ ದಾಖಲಿಸಿರುವಂತಹ ಒಂದು ಹಿನ್ನೆಲೆಯಲ್ಲಿ ಏನು ಗರಂ ಆದಂತ ಹಿಂದೂ ಮುಖಂಡರು ಇವತ್ತು ಭಟ್ಕಳದ ನಗರ ಠಾಣೆ ಎದುರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಯಾಕೆ, ಯಾವ ಕಾರಣಕ್ಕಾಗಿ ತಮ್ಮ ಮೇಲೆ ಪ್ರಕರಣವನ್ನ ದಾಖಲಿಸಲಾಗಿದೆ, ನಾವೇನು ಮರ್ಡರ್ ಮಾಡಿದ್ದೇವಾ ಅಥವಾ ಏನಾದ್ರೂ ಬೇರೆ ತರ ಅತ್ಯಾಚಾರ ಮಾಡಿದ್ದೇವಾ, ಬೇರೆ ಏನಾದ್ರೂ ಮಾಡಿದ್ದೇವಾ ಅಥವಾ ಏನು ಮಾರಕಾಸ್ತ್ರಗಳಿಂದ ಇವರಿಗೆ ಹೊಡೆದಿದ್ದೀವಾ, ಆದ್ರೆ ನಮ್ಮ ಮೇಲೆ ಪ್ರಕರಣ ದಾಖಲಿಸಲು ಕಾರಣ ಏನು ಎನ್ನುವಂತ ಬಗ್ಗೆ ಕಾರಣ ಕೇಳಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಹಿಂದೂ ಮುಖಂಡರು ಇವತ್ತು ಭಟ್ಕಳದ ಪೊಲೀಸ್ ಠಾಣೆ ಎದುರು ಜಮಾಯಿಸಿರುವಂತದ್ದು. ಈಗಿನ ಪರಿಸ್ಥಿತಿ ಹೇಳ್ತಿರುವಂತ ಬಗ್ಗೆ ಪೊಲೀಸರು ಕೂಡ ಅವರನ್ನ ಸಮಜಾಯಿಷಿ ನೀಡುವಂತದ್ದು, ಅದೇ ರೀತಿ ಸಮಾಧಾನ ಪಡಿಸುವಂತ ಒಂದು ಕೆಲಸ ನಡೀತಾ ಇದೆ. ಆದ್ರೆ ಹಿಂದೂ ಮುಖಂಡರು ಗರಂ ಆಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಚೈತ್ರ, ಧನ್ಯವಾದ ದರ್ಶನ್ ನಾಯ್ಕ್ ತಮ್ಮೆಲ್ಲ ಮಾಹಿತಿಗಾಗಿ.